ಕಲಬುರಗಿ ಲೋಕಸಭಾ ಕ್ಷೇತ್ರದ ಗುರುಮಿಟ್ಕಲ್ ಪಟ್ಟಣದಲ್ಲಿ ಜೆಡಿಎಸ್ ಶಾಸಕ ಶರಣಗೌಡ ಕಂದುಕೂರ್ ಅವರು ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನು ಸ್ವತಃ ಬೈಕ್ನಲ್ಲಿ ಕೂರಿಸಿಕೊಂಡು ಭರ್ಜರಿಯಾಗಿ ಬೈಕ್ ರ್ಯಾಲಿ ನಡೆಸಿ ಉಮೇಶ್ ಜಾಧವ್ಗೆ ಮತ ಹಾಕುವಂತೆ ಮನವಿ ಮಾಡಿದರು. ಬೈಕ್ ರ್ಯಾಲಿಯಲ್ಲಿ ಜೆಡಿಎಸ್ ಬಿಜೆಪಿ ಪಕ್ಷದ ಸಾವಿರಾರು ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ಇನ್ನು ಬೈಕ್ ಮೆರವಣಿಗೆ ನಂತರ ಮಾತನಾಡಿದ ಶಾಸಕ ಶರಣಗೌಡ ಕಂದುಕೂರ್, ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಕಲಬುರಗಿ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಮೈತ್ರಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು. ಕುಮಾರಸ್ವಾಮಿ ಅವರಿಗೆ ಆರೋಗ್ಯ ಸಮಸ್ಯೆಯಾಗಿದ್ರು ಪ್ರಚಾರ ಮಾಡಿದ್ರು. ಕಳೆದ ಕಾಂಗ್ರೆಸ್ ಜೊತೆಗೆ ನಾವು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಆಗಿದ್ವಿ. ಇದೀಗ ನಾಯಕರ ಆದೇಶದಂತೆ ಮೈತ್ರಿ ಆಗಿದ್ದು ಮೈತ್ರಿ ಧರ್ಮ ಪಾಲನೆ ಮಾಡಬೇಕು. ನನ್ನ ಗೆಲುವಿಗೆ ಸಂಕಲ್ಪ ಮಾಡಿದಂತೆ ಜಾಧವ್ ಅವರ ಗೆಲುವಿಗೂ ಜೆಡಿಎಸ್ ಕಾರ್ಯಕರ್ತರು ಸಂಕಲ್ಪ ಮಾಡಬೇಕು ಎಂದರು. ಆ ಚಿನ್ನ ಇರಂಗಿಲ್ಲ. ಈ ಸಲ ಏನ್ಪಂತಂದ್ರೆ ಕಮಲದ ಹೂವು ನಮ್ಮ ಚಿನ್ನ. ಕಮಲದ ಹೂವು ಜಾಧವ್ ಅವರಿಗೆ ನೀವು ಕೊಡ್ತಕ್ಕಂಥ ಒಂದೊಂದು ಮತ ನರೇಂದ್ರ ಮೋದಿ ಅವರಿಗೆ ಬಲಿಷ್ಠ ರಾಷ್ಟ್ರ ಕಟ್ಟೋದಕ್ಕೆ ಒಂದೊಂದು ಮತ ಸಿಗ್ತದೆ. ನೀವು ಕೊಡ್ತಕ್ಕಂಥ ಒಂದೊಂದು ಮತ ಆ ಜೆಡಿಎಸ್ ಪಕ್ಷ ಸದಾಶಿವ ರೆಡ್ಡಿ ನಾಗನಗೌಡರು ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಆ ಪಕ್ಷಕ್ಕೆ ಒಂದೊಂದು ಮತ ಸಿಗ್ತದ. ನೀವು ಕೊಡ್ತಕ್ಕಂಥ ಒಂದೊಂದು ಮತ ಗುರುಮಿಟ್ಕಲ್ನ ಮುಂದಿನ ಅಭಿವೃದ್ಧಿಗೆ ನಾಂದಿ ಆಗ್ತದ ಅಂತ ತಿಳ್ಕೊಂಡು ವೇದಿಕೆ ಮುಖಾಂತರ ಹೇಳ್ಬೇಕಾಗ್ತದೆ. ಪಕ್ಷದವರು ಕಂದುಕೂರು ನಾಗನಗೌಡರ ಅನುಯಾಯಿಗಳು ತನು ಮನ ಧನದಿಂದ ತಮ್ಮನ್ನು ಆರಿಸಿ ಲೋಕಸಭೆಗೆ ಕಳಿಸ್ತೀವಿ ಸರ್. ನಾನು ಎರಡು ಬೇಡಿಕೆ ಇದೆ ತಾವು ಲೋಕಸಭೆ ಸದಸ್ಯರಾದ್ಮೇಲೆ. ಒಂದು ಏನಪ್ಪಂದ್ರೆ ನನ್ನ ಭಾಗದಾಗ ಬಹಳ ಜನ ಏನಪ್ಪಂದ್ರೆ ಗುಳೆ ಹೋಗ್ತಕ್ಕಂಥ ಜನ ಇದ್ದಾರೆ. ಸೈದಾಪುರ ಕಡೇಶ್ವರ ಬಾಡಿ ಅಲ್ದಾಗ ಫ್ಯಾಕ್ಟ್ರಿ ಇದೆ, 3000 ಎಕರೆ ತಗೊಂಡಿದ್ದಾರೆ. ಅಲ್ಲಿ ಅಂತಂದ್ರೆ ಈ ಕ್ಷೇತ್ರದ ಜನತೆ ಪರವಾಗಿ ಈ ಕ್ಷೇತ್ರದ ಜನ ಏನಪ್ಪಂತಂದ್ರೆ ನಮ್ಮ ಮನ್ಯಾಗ ಅವ್ರನ್ನ ಮನ್ಯಾಗ ಒಂದು ಅಣ್ಣನ ತಮ್ಮನ ಮಗನಂತ ತಿಳ್ಕೊಂಡು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ ಭಾಗಕ್ಕೆ ಏನಪ್ಪಂತಂದ್ರೆ ನಮ್ಮ ಜನ ಏನಪ್ಪಂದ್ರೆ ಗುಳೆ ಹೋಗ್ಲಾರ್ದಂಗೆ ಏನಪ್ಪಂದ್ರೆ ಫ್ಯಾಕ್ಟ್ರಿಗಳು ತಗೊಂಡ್ಬಂದ್ರೆ ನಮ್ಮ ಮನ್ಯಾಗ ಏನಪ್ಪಂದ್ರೆ ಇಡೀ ಗುರುಮಿಟ್ಕಲ್ ಮತಕ್ಷೇತ್ರದಾಗ ನಾವು ದೇವ್ರ ಫೋಟೋ ಹಾಕಲ್ಲ, ನಿಮ್ದು ನರೇಂದ್ರ ಮೋದಿ ಅವ್ರ ಫೋಟೋ ಹಾಕಲ್ಲ. ನಮ್ಮ ಭಾಗದಾಗ ಬಹಳ ಜನ ಗುಳೆ ಹೋಗ್ತಾರೆ. ನಾನು ಪ್ರತಿ ವಿಧಾನಸಭೆ ಅಧಿವೇಶನದಾಗಿರ್ಬೋದು, ಹೊರಗಿರ್ಬೋದು, ಒಳಗಿರ್ಬೋದು. ಯಾಕಂದ್ರೆ ಎಷ್ಟೋ ಜನ ಯುವಕರು ನನ್ನ ನಂಬ್ಕೊಂಡಿರ್ತಾರೆ. ಆ ಯುವಕರಿಗೆ ಏನಪ್ಪಂತಂದ್ರೆ ಒಂದಿಷ್ಟು ಒಳ್ಳೆ ಫ್ಯಾಕ್ಟ್ರಿಗಳನ್ನ ತರಬೇಕು. ಗುರುಮಿಟ್ಕಲ್ ಪಟ್ಟಣಕ್ಕ ನೀವು ಲೋಕಸಭೆ ಸದಸ್ಯರಾದ ಮೇಲೆ ಕುಮಾರಸ್ವಾಮಿ ಅವರು ನೀವು ಕಲ್ತೆ ಅಂತಂದ್ರೆ ಗುರುಮಿಟ್ಕಲ್ ಪಟ್ಟಣ ಬಹಳ ದೊಡ್ಡದು ಬೆಳೆದದ. ಇದಕ್ಕೊಂದು ರಿಂಗ್ ರೋಡ್ ಮಾಡಿ ಕೊಡ್ಬೇಕಂತ ತಮ್ಮಲ್ಲಿ ಕೈ ಮುಗಿದ ಅನೇಕ ಅಭಿವೃದ್ಧಿ ಕಾಮಗಾರಿಗಳ ಕೆಲಸಗಳು ಉಮೇಶ್ ಜಾಧವ್ ಅವರು ಬಂದ ಮೇಲೆ ಮುಂದಿನ ಅವಧಿದಾಗ ಸರ್, ಈ ಅವಧಿದಾಗ ಸ್ವಲ್ಪ ಗುರುಮಿಟ್ಕಲ್ ಕಡೆ ನಾವು ನೋಡಿಲ್ಲ. ಮುಂದಿನ ಅವಧಿದಾಗ ನನಗೆ 100% ವಿಶ್ವಾಸ ಇದೆ. ಇನ್ನು ಅಭ್ಯರ್ಥಿಯಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾತನಾಡಿ, ಬಲಿಷ್ಠ ರಾಷ್ಟ್ರಕ್ಕಾಗಿ 3ನೇ ಬಾರಿ ಮೋದಿ ಅವರನ್ನು ಪಿಎಂ ಮಾಡಬೇಕಾದ್ರೆ ನನಗೆ ಮತ ನೀಡುವುದರ ಮೂಲಕ ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು. ಇದು ಸಣ್ಣ ಮಾತಲ್ಲ. ನಿಮ್ಮ ನಾಯಕರ ಬಗ್ಗೆ ನಿಮ್ಮ ಅಭಿಮಾನ, ನಿಮ್ಮ ಗೌರವ ಇದು ತೋರ್ಕೊಡುತ್ತೆ. ಇವತ್ತು ಭಾರತ ದೇಶ ನಮ್ಮ ದೇವೇಗೌಡರು ಒಬ್ಬ ಹಿರಿಯ ನಾಯಕರು. ದೇವೇಗೌಡರು ಮಾಜಿ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿ ಅವರ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಾರೆ. ಬಂಧುಗಳೇ, ಯಾಕೆ ಮೈತ್ರಿ ಮಾಡಿಕೊಂಡಿದ್ದಾರೆ ಅಂದ್ರೆ ದೇಶದ ಸಲುವಾಗಿ, ದೇಶದ ರಕ್ಷಣೆ ಸಲುವಾಗಿ, ದೇಶದ ಭವಿಷ್ಯ ಸಲುವಾಗಿ, ನಿಮ್ಮ ಉಳಿವಿಗಾಗಿ ಇವತ್ತು ದೇವೇಗೌಡರು ನರೇಂದ್ರ ಮೋದಿಜಿಯವರು ಬಂದಾಗಿ ದೇಶದ ಸಲುವಾಗಿ ಬಂದಾಗಿದ್ದಾರೆ. ಅದಕ್ಕೆ ದೇವೇಗೌಡರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇವತ್ತು ಮುಕ್ತ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಸ್ಟ್ರೇಟ್ ಫಾರ್ವರ್ಡ್ ಮಾತಾಡಿದ ನಮ್ಮ ಶರಣಗೌಡರು ಅವ್ರು ಹೇಳಿದ್ರು, ಅವ್ರು ಇದ್ದಿದ್ದನ್ನ ಹೇಳಿದ್ರು. PL ಸಂತೋಷಿ ಅಂತವ್ರು, ಇವರ ತಾಕತ್ ಗೊತ್ತಿದೆ ಅವರಿಗೆ. ಶರಣಗೌಡರ ತಾಕತ್ ಗೊತ್ತಿದೆ. ಅವ್ರ ಮನೆಗೆ ಹೋಗಿ ವಿನಂತಿ ಮಾಡಿಕೊಂಡ್ರು. ಇವತ್ತು ವಿಜೇಂದ್ರ ಅವರು, ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲರೂ ಇವತ್ತು ನಮ್ಮ ಶರಣಗೌಡರ ಮೇಲೆ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಆ ನಿರೀಕ್ಷೆ ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವ
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ.